ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸವಿತಾ. ಇವತ್ತು ಅಗಸೆ ಬೀಜನ ಬಳಸ್ಕೊಂಡು ಒಂದು ಲಾಡು ರೆಸಿಪಿ ಮಾಡೋಣ. ಹೇಗೆ ಮಾಡೋಣ ಅಂತಂದರೆ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಒಂದು ಬೌಲ್ ಅಗಸೆ ಬೀಜ ತಗೊಂಡಿದ್ದೀನಿ, ಸ್ವಲ್ಪ ಬಿಳಿ ಎಳ್ಳು ತಗೊಂಡಿದ್ದೀನಿ, ಸ್ವಲ್ಪ ಪಂಪ್ಕಿನ್ ಸೀಡ್ಸು, ಸ್ವಲ್ಪ ವಾಟರ್ ಮೆಲನ್ ಸೀಡ್ಸು, 2 ಬೌಲಷ್ಟು ಖರ್ಜೂರ ತಗೊಂಡಿದ್ದೀನಿ, ಡೇಟ್ಸ್ ತಗೊಂಡಿದ್ದೀನಿ, ಸ್ವಲ್ಪ ಸೂರ್ಯಕಾಂತಿ ಬೀಜ ತಗೊಂಡಿದ್ದೀನಿ, ಸನ್ಫ್ಲವರ್ ಸೀಡ್ಸು, ಸ್ವಲ್ಪ ಕೊಬ್ಬರಿ ತುರಿ ತಗೊಂಡಿದ್ದೀನಿ. ಫ್ಲ್ಯಾಕ್ಸ್ ಸೀಡ್ಸ್ ಎಲ್ಲನೂ ರೋಸ್ಟ್ ಮಾಡ್ಕೊಳ್ಳೋಣ, ಡ್ರೈ ರೋಸ್ಟ್ ಮಾಡೋಣ. ತಲೆ ಕೂದಲು ಉದುರುತ್ತಲ್ಲ ಅವ್ರಿಗೂ ಇದು ತುಂಬ ಹೆಲ್ಪ್ ಆಗುತ್ತೆ. ಇದು ಅಗಸೆ ಬೀಜ ಇದು ಡೈಲಿ ಒಂದೊಂದು ತಿನ್ನಿ ಈ ಲಾಡನ್ನು. ಇಷ್ಟ ಆಗಿದೆ ನೋಡಿ, ಇದು ಚಿಟಪಟ ಇರ್ತದಲ್ಲ ಆವಾಗ ಆಗಿದೆ ಅಂತ. ಇವಾಗ ಅದೇ ಬೌಲ್ಗೆ ಈ ಹೇಳಿದ್ನಲ್ಲ ಸೀಡ್ಸ್ಗಳು ಎಲ್ಲನೂ ಹಾಕೋಣ. ಇದನ್ನು ಅಷ್ಟೇ 3 ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ವೆಯ್ಟ್ ಲಾಸ್ ಮಾಡೋರ್ಗೂ ಅಷ್ಟೇ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇದು ಆಗಿದೆ. ಇವಾಗ ಬಿಳಿ ಎಳ್ಳು ಹಾಕೋಣ. ಸ್ವಲ್ಪ ಕಡಲೆಕಾಯಿ ಬೀಜನೂ ಹಾಕೋಣ, ಇದು ಚೆನ್ನಾಗಿರುತ್ತೆ ಇದ್ರ ಜೊತೆಗೆ. ಸ್ವಲ್ಪ ಕೊಬ್ಬರಿ ತುರಿ ತೋರಿಸಿದ್ನಲ್ಲ ಅದನ್ನೂ ಹಾಕೋಣ ಇದ್ರ ಜೊತೆ. ಇದಾಗಿದೆ. ಈಗ ಇದನ್ನು ತೆಗೆಯೋಣ. ನೆಕ್ಸ್ಟು 1-2 ಟೇಬಲ್ ಸ್ಪೂನ್ ತುಪ್ಪ ಹಾಕೋಣ. ಈ ಖರ್ಜೂರ ತೋರಿಸಿದ್ನಲ್ಲ ಅದೊಂದು ಚೂರು ಫ್ರೈ ಮಾಡ್ಕೊಳ್ಳೋಣ ಹಂಗೆ. ಇವಾಗ ಇದೆಲ್ಲ ಸ್ವಲ್ಪ ಆರಿದ್ಮೇಲೆ ಪೌಡ್ರ್ ಮಾಡ್ಕೊಳ್ಳೋಣ ಎಲ್ಲನೂ. ಈಗ ಇದು ಆರಿದೆ, ಇದೊಂದು ಮಿಕ್ಸಿ ಜಾರಿಗೆ ಹಾಕೊಂಡು ಪೌಡ್ರ್ ಮಾಡ್ಕೊತೀನಿ. ಇವಾಗ ಅದೆಲ್ಲ ಪೌಡ್ರ್ ಆದಮೇಲೆ ಈ ಡೇಟ್ಸ್ನೂ ಹಾಕೊಂಡು ಅದನ್ನೂ ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿದ್ದು ಇಷ್ಟು ಪೌಡ್ರ್ ಆದಮೇಲೆ ಇವಾಗ ಎರಡನ್ನೂ ಮಿಶ್ರ ಮಾಡ್ಕೊಂಡು ಉಂಡೆ ಮಾಡ್ಕೊಳ್ಳೋಣ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಲಡ್ಡು, ಆರೋಗ್ಯಕರವಾದ ಫ್ಲ್ಯಾಕ್ಸ್ ಸೀಡ್ಸ್ ಲಡ್ಡು ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೀವು ಈ ರೆಸಿಪಿನ ಟ್ರೈ ಮಾಡಿ.